ರಾಮ ಮಂದಿರ? ರಾಮ ಮಂದಿರ ಭಾರತದ ವಾಸ್ತುಶಿಲ್ಪದ ಸುಂದರ ಸಮ್ಮಿಶ್ರಣವಾಗಿರುತ್ತಂತೆ. ಭಾರತದ ವಾಸ್ತುಶಿಲ್ಪ, ವಿದೇಶಿ ವಾಸ್ತುಶಿಲ್ಪ ಇರೋದಿಲ್ಲ, ಭಾರತದ್ದೇ. ಅದನ್ನೇ ಪ್ರತಿಪಾದಿಸೋದು. ನಿಮ್ಗೆ ಗೊತ್ತಿರ್ಬೋದು, ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ ತಾಜ್ಮಹಲ್ಗೆ ಕರ್ಕೊಂಡು ಹೋಗೋದು ನಿಂತಿದೆ. ಯಾಕಂದರೆ ಅದು ಮೊಘಲರು ಕಟ್ಟಿಸಿದ್ದು ಅಂತ, ಅಥವಾ ಚಾರ್ಮಿನಾರ್ಗೆ ಕರ್ಕೊಂಡು ಹೋಗೋದು ನಿಂತಿದೆ, ಅದು ಮೊಘಲರು ಕಟ್ಟಿಸಿದ್ದು ಅಂತ. ಹಾಗಂತ ಅದು ಬೇಡ ಅಂತಲ್ಲ. ನಮ್ಮ ಭಾರತದ ಇತಿಹಾಸದ ಅನೇಕ ಇದೆ. ಮಹಾಬಲಿಪುರಂ ಇದೆ, ತಾಂಜಾವೂರ್ ಇದೆ, ಅನೇಕ ಇದೆಯಲ್ಲ. ಕೊನಾರ್ಕ್ ಸೂರ್ಯ ಟೆಂಪಲ್ ಇದೆ. ಸೊ ಇಲ್ಲಿ ಏನು ಮಾಡ್ತಾರೆ, ನಾಗರ ಶೈಲಿಯೊಳಗೆ ಸಂಯೋಜಿಸಿದ ದ್ರಾವಿಡ ವಾಸ್ತುಶಿಲ್ಪವನ್ನು ಬಳಸ್ತಾ ಇದ್ದಾರೆ. ನಾಗರ ಶೈಲಿ, ನಾಗರ ಇದೆಯಲ್ಲ, ಈಗ ಭಾಳ ಮುಖ್ಯವಾಗಿ ಎಲ್ಲದರಲ್ಲೂ ಕೂಡ ನಮಗೆ ಹಾವಿನ ಒಂದು ಚಿತ್ರಣ ಬರುತ್ತೆ. ಅದು ಶೈವರಾಗಿರ್ಬೋದು, ವೈಷ್ಣವರಾಗಿರ್ಬೋದು, ಮಹಾವಿಷ್ಣು ಆಗಿರ್ಬೋದು, ಅಥವಾ ಶಿವ ಆಗಿರ್ಬೋದು. ರಾಮನ ಪ್ರತಿಮೆ ಇರಿಸೋ ಮಂದಿರ ನಾಗರ ಶೈಲಿಯಲ್ಲಿರುತ್ತೆ. ಅವಿನಾಭಾವ ಸಂಬಂಧ ಇದೆ ನಮಗೆ. ಮೂಲೆಗಳಲ್ಲಿರುವ 4 ದೇಗುಲ ದ್ರಾವಿಡ ಶೈಲಿಯಲ್ಲಿರುತ್ತಂತೆ ಅದರಲ್ಲಿ. ಆಮೇಲೆ ರಾಮೇಶ್ವರ, ತಿರುಪತಿ, ಕಾಂಚೀಪುರ ದೇಗುಲಗಳ ಅಂಶ ಇರುತ್ತೆ. ರಾಮೇಶ್ವರ ನೋಡಿರ್ತೀರಿ ನೀವು, ತಿರುಪತಿ ನೋಡಿರ್ತೀರಿ, ಕಾಂಚೀಪುರ ದೇವಸ್ಥಾನ ನೋಡಿರ್ತೀರಿ. ಈ ಎಲ್ಲ ಅಂಶಗಳನ್ನು ಸೇರಿಸಿ 4 ಮಂದಿರಗಳಿರುತ್ತೆ. ಇನ್ನು ನಮ್ಮ ಕರುನಾಡಿನ ಗ್ರಾನೈಟ್ ಬಳಕೆಯಾಗಿದೆ ಅಂತ. ಇದಕ್ಕೆ ನಮ್ಮ ಕರುನಾಡಿನ ಗ್ರಾನೈಟ್ ಅಂತಂದರೆ ಕರ್ನಾಟಕ ತೆಲಂಗಾಣದ ಉತ್ಕೃಷ್ಟ ಮಟ್ಟದ ಗ್ರಾನೈಟನ್ನು ದೇವಸ್ಥಾನಕ್ಕಾಗಿ ಬಳಸಲಾಗಿದೆ. ಅಂದರೆ ನಾನು ಹೇಳ್ತಿರೋದು ಆತ್ಮನಿರ್ಭರ ಭಾರತ. ಎಲ್ಲವೂ ಕೂಡ ಭಾರತದ ಮೂಲೆಗಳಿಂದ ತಂದಿರೋದು. ಸಮ್ಟೈಮ್ಸ್ ಇರುತ್ತಲ್ಲ, ಇದು ಫ್ರಾನ್ಸಿಂದ, ಇದು ಏನೋ ಇಟಲಿಯಿಂದ ತಂದಿರೋದು, ಅಂಥದ್ದು ಯಾವುದಿಲ್ಲ. ಮಂದಿರದ ನೆಲಹಾಸು ಸಾಮಗ್ರಿ ರಾಜಸ್ಥಾನದಿಂದ ಬಂದಿದೆ. ಕಂಪ್ಲೀಟಾಗಿ ಕರ್ನಾಟಕ ಪಾರ್ಟ್ ಯಾವುದು ಅಂತ ಹೇಳ್ತಾ ಇದ್ದೀನಿ ನಾನು. ಜೊತೆಗೆ ಆತ್ಮನಿರ್ಭರ ಭಾರತ, ಮೇಡ್ ಇನ್ ಇಂಡಿಯಾ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಮರಳುಗಲ್ಲಿನ ಕೆತ್ತನೆ ತಯಾರಿಸಿದ್ದಾರೆ ಒಡಿಶಾದ ಶಿಲ್ಪಿಗಳು. ಮರಳುಗಲ್ಲಿನ ಕೆತ್ತನೆ. ಆಂಧ್ರ ಪ್ರದೇಶದ ಸಂಸ್ಥೆಯೊಂದಕ್ಕೆ ಮರಗೆಲಸದ ಜವಾಬ್ದಾರಿ. ನೋಡಿ, ಎಲ್ಲ ರಾಜ್ಯಗಳನ್ನು ಅದಕ್ಕೆ ಬೆಸೆದಿದೆ. ಯಾಕಂದರೆ ಅದು ಎಂಥ ಒಂದು ಜಾಗ ಆಗುತ್ತೆ ಅಂತಂದರೆ, ಎಂಥ ಒಂದು ಶ್ರದ್ಧಾ ಕೇಂದ್ರ ಆಗುತ್ತೆ ಅಂತಂದರೆ, ಭಾರತದ ಪ್ರತಿಯೊಂದು ರಾಜ್ಯ ಕೂಡ ನನ್ನ ಒಂದು ಪಾರ್ಟ್ ಇದೆ ಅಂತ ನೆನಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಮರದ ಮೇಲೆ ಹಿಂದೂ ಸಂಸ್ಕೃತಿ ಬಿಡಿಸಿದ್ದಾರೆ ತಮಿಳುನಾಡು ಕಾರ್ಮಿಕರು. ನೋಡಿ, ರಾಮೇಶ್ವರ, ಮತ್ತೊಂದು ಕರ್ನಾಟಕ, ತೆಲಂಗಾಣ, ರಾಜಸ್ಥಾನ, ಆಂಧ್ರ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿ ಬಿಹಾರದಿಂದ ಬಂದ ಹಿತ್ತಾಳೆ ಸಾಮಗ್ರಿಗಳು ಮಂದಿರಕ್ಕೆ ಬಳಕೆಯಾಗಿದೆ. ಎಲ್ಲ ಯಾವುದೇ ಹಿತ್ತಾಳೆ ಸಾಮಾನು ಇದ್ದರೂ ಕೂಡ ಅದು ಬಿಹಾರದಿಂದ ಬಂದಿತ್ತು. ಚಿನ್ನದ ಕೆಲಸ ನೆರವೇರಿಸಿದ್ದಾರೆ ಮಹಾರಾಷ್ಟ್ರದ ಕುಶಲಕರ್ಮಿಗಳು. ಕರ್ನಾಟಕ, ತೆಲಂಗಾಣದ ಉತ್ಕೃಷ್ಟ ಗ್ರಾನೈಟ್, ರಾಜಸ್ಥಾನದ ನೆಲಹಾಸು, ಆಮೇಲೆ ಒಡಿಶಾದ ಮರಳುಗಲ್ಲಿನ ಕೆತ್ತನೆ, ಆಂಧ್ರ ಪ್ರದೇಶ ಸಂಸ್ಥೆಯೊಂದಕ್ಕೆ ಮರಗೆಲಸ, ಆಮೇಲೆ ಮರದ ಮೇಲೆ ಹಿಂದೂ ಸಂಸ್ಕೃತಿ ಬಿಡಿಸಿರೋದು ತಮಿಳುನಾಡು ಕಾರ್ಮಿಕರು, ಬಿಹಾರದಿಂದ ಹಿತ್ತಾಳೆ ಸಾಮಗ್ರಿ, ಆಮೇಲೆ ಮಹಾರಾಷ್ಟ್ರದಿಂದ ಚಿನ್ನದ ಕೆಲಸ. ನೋಡಿ, ಎಲ್ಲರನ್ನ ಅದಕ್ಕೆ ಸೇರಿಸ್ಕೊಂಡಿದ್ದಾರೆ. ಇನ್ನು ದ್ವಾರ, ದೊಡ್ಡ ದ್ವಾರ ಇರುತ್ತಲ್ಲ, ಅದು ತೇಗದ ಮರದಿಂದ ಉಂಟಾಗುತ್ತೆ. ಶ್ರೀರಾಮಚಂದ್ರನ ಈ ಮಂದಿರದ ದ್ವಾರ ಇರುತ್ತಲ್ಲ, ಮುಖ್ಯ ಮಂದಿರದ ಕಟ್ಟಡಕ್ಕೆ ರಾಜಸ್ಥಾನ ಮರಳುಗಳು ಬಳಕೆಯಾಗಿದೆಯಂತೆ. ಬರೋಬ್ಬರಿ 4.7 ಲಕ್ಷ ಘನ ಅಡಿ ತೂಕದ ಗುಲಾಬಿ ಕಲ್ಲು ಬಳಕೆಯಾಗಿದೆ. 4.7 ಲಕ್ಷ ಘನ ಅಡಿ ತೂಕದ ಗುಲಾಬಿ ಕಲ್ಲು. ಎಲ್ಲಿಂದ? ರಾಜಸ್ಥಾನದ ಮರಳುಗಲ್ಲು. 17,000 ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಾಣವಾಗ್ತಾ ಇದೆ ಸ್ತಂಭಗಳು. ಎಲ್ಲ ಗ್ರಾನೈಟ್ ಕಲ್ಲುಗಳು, ಎಲ್ಲ ಭಾರತದ್ದೇ. ಕೆತ್ತನೆಯ ಕೆಲಸಕ್ಕೆಂದೇ ಬಿಳಿ ಅಮೃತ ಶಿಲೆಗಳ ಬಳಕೆಯಾಗಿದೆ. ಬಿಳಿ ಅಮೃತ ಶಿಲೆ ನೀವು ನೋಡಿರ್ತೀರಲ್ಲ, ಕೆತ್ತನೆ ಕೆಲಸಕ್ಕೆ. ಮಂದಿರಗಳಿಗೆ ಅಂದವಾದ ದ್ವಾರಗಳಿಗೆ ತೇಗದ ಮರಗಳನ್ನು ಆಯ್ಕೆ ಮಾಡಲಾಗಿದೆ. ನಾವು ಗರುಡಗಂಬ ಅಂತ ಹೇಳ್ತೀವಲ್ಲ, ಗರುಡಗಂಬಕ್ಕೆ ಕೆಲವು ಮರಗಳನ್ನು ಯೂಸ್ ಮಾಡ್ತಾರೆ. ಅದೇ ಥರ ತೇಗದ ಮರಗಳನ್ನು ಇಲ್ಲಿ ಮಹಾರಾಷ್ಟ್ರದ ಕಾಡಿನಲ್ಲಿ ದೊರೆಯುವ ತೇಗದ ಮರಗಳ ಬಳಕೆಯಾಗಿದೆ. ಓಕೆ, ಇನ್ನು ನಿಮ್ಗೆ ಗೊತ್ತಿರಲಿ, ಒಂದು ಉದಾಹರಣೆ ಹೇಳಿದ್ದ. ಈ ನಮ್ಮ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧಕ್ಕೆ ಒಂದೇ ಒಂದು ಚೂರು ಸಿಮೆಂಟ್ ಬಳಸಿಲ್ಲ. ಅಲ್ಲಿ ಬಳಸಿರೋದು ಬೆಲ್ಲ ಮತ್ತು ಸುಣ್ಣ, ಅದನ್ನು ಮಿಕ್ಸ್ ಮಾಡಿ ಬಳಸಿರುವಂಥದ್ದು. ಇಲ್ಲೂ ಕೂಡ ಅಷ್ಟೇ, ಒಂದೇ ಒಂದು ಚೂರು ಉಕ್ಕು, ಸ್ಟೀಲು ಇಲ್ಲ, ಕಬ್ಬಿಣನೂ ಇಲ್ಲ ರಾಮ ಮಂದಿರಕ್ಕೆ. ಅಂದರೆ ಏನಾದರೂ ಅಟ್ಯಾಕ್ ಆಗುತ್ತೆ, ಅದು ಅಟ್ಯಾಕ್ ಆಗುತ್ತೆ ಅಂತಂದರೆ ಯಾವ ರೀತಿ ಕೆಟ್ಟು ಹೋಗುತ್ತೆ ಅನ್ನೋಂಥ ರೀತಿಯಲ್ಲಿ ಯಾವುದೂ ಇಲ್ಲ. 1,000 ವರ್ಷಗಳ ಕಾಲ ಸದೃಢವಾಗಿ ನಿಲ್ಲತ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ಉಕ್ಕು, ಕಾಂಕ್ರೀಟ್ ಬಳಕೆ ಮಾಡಿಲ್ಲ. ಕಾರ್ಬನ್ ಫೈಬರ್, ಗಾಜು, ರಾಡ್ಗಳನ್ನು ಕೂಡ ಬಳಕೆ ಮಾಡಿಲ್ಲ. ಯಾವುದೇ ರೀತಿಯ ಆಧುನಿಕ ವಸ್ತು ಮಂದಿರದಲ್ಲಿ ಸಿಗಲ್ಲ. ಆಧುನಿಕ ವಸ್ತು ಸಿಗಲ್ಲ. ನಿಮಗೆ ಅದನ್ನು ನೋಡುವಾಗಲೇ ಕೂಡ ರಾಮ ಮಂದಿರ ಅಂತ ಹೇಳುವಾಗ ಇದೆಲ್ಲ ಸ್ಟೀಲೆಲ್ಲ ಬಳಸ ಅಂತ ಬರಬಾರ್ದು ನಿಮಗೆ. 1,000 ವರ್ಷಕ್ಕೂ ಹೆಚ್ಚು ಕಾಲ ಬಾಳುವಂತೆ ಮಂದಿರ ನಿರ್ಮಾಣ ಮಾಡಲಾಗಿದೆ. ಏನು ಮಳೆ, ಗಾಳಿ, ಬಿಸಿಲು, ಈಗ 3 ಶಿಲೆಗಳು ಅಂತ ಹೇಳಿದ್ರಲ್ಲ ರಾಮನ ಮೂರ್ತಿಯನ್ನು ಕೆತ್ತೋದಕ್ಕೆ,
ಗಂಡಕಿ ನದಿಯಿಂದ ಬಂದಂಥ ಸಾಲಿಗ್ರಾಮ ಶಿಲೆ ಕೂಡ ರಿಜೆಕ್ಟ್ ಆಯ್ತಲ್ಲ. ಯಾಕೆಂತಂದರೆ ಅದರ ವಿಶೇಷ ಶಿಲ್ಪಿಗಳು ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅದರ ಮೇಲೆ ಅಭಿಷೇಕ ಆದರೆ ಏನಾದರೂ ಚೇಂಜ್ ಯಾವುದು ಆಗೋಂಗಿಲ್ಲ. ಈಗ ನೋಡಿ, ತಿರುಪತಿಯ ವೆಂಕಟರಮಣ ವಿಗ್ರಹ ಇದೆಯಲ್ಲ, ವರ್ಷಾನುಗಟ್ಟಲೆ ಎಂದು ಶತಮಾನಗಳಿಂದ ಅದರ ಮೇಲೆ ಅಭಿಷೇಕ ಆಗ್ತಾ ಇದೆ, ಒಂದೇ ಒಂದು ಚೂರು ಚೇಂಜ್ ಆಗಿಲ್ಲ. ಪಚ್ಚಕರ್ಪೂರವನ್ನು ಅಂಟಿಸಲಾಗತ್ತೆ, ಒಂದೇ ಒಂದು ಚೂರು ಚೇಂಜ್ ಆಗಿಲ್ಲ. ಆ ಥರ ಇರಬೇಕಾಗತ್ತೆ ಅಂಥೇಳಿ. ಇನ್ನು ರಾಮ ಮಂದಿರ ಉದ್ಘಾಟನೆ ಬಗ್ಗೆ ಕರ್ನಾಟಕದವರು ಮಾತನಾಡಿದ್ದಾರೆ. ವಿಶೇಷವಾಗಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. 500 ವರ್ಷಗಳ ಸತತವಾದ ಹೋರಾಟ, 32 ಯುದ್ಧಗಳು, 2 ಲಕ್ಷ ಜನಗಳು ಪ್ರಾಣಾರ್ಪಣೆ ಮಾಡವರೆ ರಾಮ ಮಂದಿರ ಉಳಿಸ್ಕೊಳ್ಳೋಕ್ಕೋಸ್ಕರ. ಇವತ್ತು ಈ ಹಂತಕ್ಕೆ ಬಂದಿದೆ ಅಂತಂದರೆ ಆ ಗತವೈಭವವನ್ನು ಮತ್ತೆ ಮರುಸ್ಥಾಪನೆ ಮಾಡೋಂಥ ಕೆಲಸವನ್ನು ಇವತ್ತು ರಾಮ ತೀರ್ಥ ಟ್ರಸ್ಟ್ ಮಾಡ್ತಾ ಇದೆ. ಹಾಗಾಗಿ ಬಹಳ ಸಂತೋಷದ ವಿಚಾರ, ಸಕಲ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ. ಕೋಟ್ಯಾಂತರ ಹಿಂದೂ ಅಭಿಮಾನಿಗಳಿಗೆ, ಹಿಂದೂಗಳಿಗೆ ಇವತ್ತು ಏನಾದರೂ ನ್ಯಾಯ ದೊರಕಿದೆ ಅಂತಂದರೆ ಅದು ಅಯೋಧ್ಯೆ ರಾಮ ಮಂದಿರ ಮೂಲಕ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 10 ವರ್ಷ ಆಯಿತು ನರೇಂದ್ರ ಮೋದಿಯವರು ಬಂದು ರಾಮ ಮಂದಿರ ನಿರ್ಮಾಣ ಮಾಡ್ಲತ್ತಾರ. ಅದ್ರ ಸಲುವಾಗಿ ಈ ಹಿಂದಕ್ಕೆ ಯಾರನ್ನೂ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂಬೋದು ಯಾರ ತಲೆಗೂ ಯೋಚನೆ ಬಂದಿಲ್ಲ. ಯೋಚನೆ ಬಂದ್ರೂ ಅದು ಪ್ರಯತ್ನ ಪಟ್ಟಿಲ್ಲ ಅವರು ಮಾಡಲಿಕ್ಕೆ. ಆದ್ರೆ ನರೇಂದ್ರ ಮೋದಿಯವರು ಬಂದು ಈ ರಾಮ ಮಂದಿರ ನಿರ್ಮಾಣ ಮಾಡ್ಲತ್ತಾರ. ಅದ್ರ ಉದ್ಘಾಟನೆ 22 ಜನವರಿಗೆ ಅದ. ಅದ್ರ ಸಲುವಾಗಿ ನಾವು ಇಷ್ಟು ಆತುರದಿಂದ ಕಾಯ್ಲತ್ತಿದ್ದೀವಿ ನಾವು ಹೋಗಿ ಅಲ್ಲಿ ದರ್ಶನ ಮಾಡ್ಬೇಕಂತಂದು ನಾವು ಕಾಯ್ಲತ್ತಿದ್ದೀವಿ.